ಇರಾನ್ ಮೇಲೆ ಇಸ್ರೇಲ್ನ ನಿಗೂಢ ರಣ ಭೀಕರ ದಾಳಿಯಾಗುತ್ತೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದಾದರೂ ಹೇಗೆ ಬೇಕಲ್ಲ, ಸ್ಟೋರಿ ಬೇಕಲ್ಲ, ಹೇಗೆ ದಾಳಿ ಮಾಡಿದ್ರು ಇರಾನ್ ಮೇಲೆ ಅಂತ ಹೇಳಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಇದೆಯಲ್ಲ, ವಿಶ್ವದಲ್ಲೇ ಅಗ್ರ ರ್ಯಾಂಕ್ಗಳಲ್ಲಿ ಒಂದು ಅಂತ ಕರೆಯಲ್ಪಡುವಂತಹ ಗುಪ್ತಚರ ಸಂಸ್ಥೆ ಇದು. ಇರಾನ್ ದಾಳಿ ಹಿಂದೆ ಮೊಸಾದ್ನ ಗೂಢಚಾರಣಿ ಇದ್ದರು ಅಂತ. ದಾಳಿ ಹಿಂದೆ ಮಹಿಳಾ ಗೂಢಚಾರಣಿಯ ಯಶಸ್ವಿ ಕಾರ್ಯಾಚರಣೆ ಇದೆ. ಒಬ್ಬಳು ಮಹಿಳೆ ಇಡೀ ಇರಾನ್ನ ಈ ರೀತಿಯ ಒಂದು ಸ್ಥಿತಿ ಹಿಂಗಿದೆ, ಇರಾನ್ನಲ್ಲಿ ಈ ಥರ ಅಣ್ವಸ್ತ್ರ ಇಟ್ಕೊಂಡಿದ್ದಾರೆ, ಇಂಥದ್ದು ಪ್ಲಾನ್ ಇವರು ಮಾಡ್ಕೊಳ್ತಾ ಇದ್ದಾರೆ ಎನ್ನುವ ಒಂದು ಮಾಹಿತಿಯನ್ನು ಈ ಕಡೆ ಇಸ್ರೇಲ್ಗೆ ಕೊಡಬೇಕಾದ್ರೆ ಮೊಸಾದ್ನ ಗೂಢಚಾರಣಿ ಯಶಸ್ವಿ ಕಾರ್ಯಾಚರಣೆ ಮಾಡಿದ್ದರ ಪ್ರತಿಫಲ ಇದು ಅಂತ ಹೇಳ್ತಾ ಇದ್ದಾರೆ. ಕ್ರೈಸ್ತ ಮಹಿಳೆ ಇಸ್ಲಾಂಗೆ ಮತಾಂತರಗೊಂಡು ರಹಸ್ಯ ಮಾಹಿತಿ ಕಲೆ ಹಾಕಿರೋದಿಲ್ಲಿ. ಇಸ್ಲಾಂಗೆ ಕನ್ವರ್ಟ್ ಆಗಿ ಇರಾನ್ನ ಹಣೆಬರಹವನ್ನು ಏನೇನಿದೆಯೋ ಮಾಹಿತಿಯನ್ನು ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿಕೊಂಡು ಇಸ್ರೇಲ್ಗೆ ರವಾನೆ ಮಾಡಿರೋದು. ಮಹಿಳಾ ಸ್ಪೈ ಪ್ಲಾನ್ ಏನು ಅಂದರೆ ಇರಾನ್ನ ರಹಸ್ಯ ಮಾಹಿತಿ ಕದಿಯೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿರೋದು. ಫ್ರಾನ್ಸ್ ಮೂಲದ ಮಹಿಳೆಯಿಂದ ನಿಗೂಢ ಕಾರ್ಯಾಚರಣೆ ಇಲ್ಲಿ ನಡೆದಿದೆ. ಗೂಢಚಾರಿಣಿಯಾಗಿ ಕ್ಯಾಥರೀನ್ ಪೆರೆಜ್ ಶೆಕ್ದಮ್ ಕೆಲಸ ಮಾಡಿರೋದಿಲ್ಲಿ. ಕ್ಯಾಥರೀನ್ ಪೆರೆಜ್ ಶೆಕ್ದಮ್ ಈ ಗೂಢಚಾರಣಿ ಕೆಲಸ ಇಲ್ಲಿ ಮಾಡಿರೋದು. ಇಸ್ಲಾಂ ಧರ್ಮ ಕಲಿಯುವ ಹೆಸರಲ್ಲಿ ಇರಾನ್ಗೆ ಎಂಟ್ರಿ ಕೊಡ್ತಾನೆ. ಕನ್ವರ್ಟ್ ಆಗಿಬಿಟ್ಟಿದ್ದೀನಿ, ನಾನು ಮುಸ್ಲಿಂ ಧರ್ಮವನ್ನು ಇಸ್ಲಾಂ ಧರ್ಮವನ್ನು ಕಲಿಬೇಕು ನಾನು ಅಂತ ಇರಾನ್ಗೆ ಎಂಟ್ರಿ ಕೊಟ್ಟಿರೋದು. ಇಸ್ಲಾಂ ಧರ್ಮದ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳಿ ಮಹಿಳೆ ಹೇಳ್ಕೊಂಡಿದ್ದಳು. ಇಸ್ಲಾಂ ಬಗ್ಗೆ ಆಸಕ್ತಿ ಇದೆ ಅಂತ ಶಿಯಾ ಪಂಗಡಕ್ಕೆ ಮತಾಂತರ ಆಗಿದ್ದು ಹೌದು. ಬಳಿಕ ಇರಾನ್ನ ಸರ್ಕಾರಿ ನೌಕರರ ಪತ್ನಿಯರ ಜೊತೆ ಸ್ನೇಹ ಬೆಳೆಸ್ಕೊಂಡಿದ್ದು ನಿಜ. ಗೌರ್ಮೆಂಟ್ ಎಂಪ್ಲಾಯೀಸ್ನ ಸ್ನೇಹ ಮಾಡ್ಕೊಂಡಿದ್ದು. ಅವರಿಂದ ಮಾಹಿತಿ ಬೇಕಲ್ಲ, ಏನು ಮಾಡ್ತಾರೆ, ಎಲ್ಲಿ ಕೆಲಸ ಮಾಡ್ತೀರಾ, ಯಾವ ರಹಸ್ಯ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಇರಾನ್ ಸೀಕ್ರೆಟ್ಸ್ ಏನು, ಫೈಲ್ ಸೀಕ್ರೆಟ್ಸ್ ಏನು ತಿಳ್ಕೊಬೇಕಲ್ಲ. ಹಾಗಾಗಿ ಇರಾನ್ ಸರ್ಕಾರಿ ನೌಕರರ ಪತ್ನಿಯರ ಜೊತೆ ಸ್ನೇಹ ಸಂಪಾದನೆ ಮಾಡಿದ್ದು, ಸ್ನೇಹ ಬೆಳೆಸ್ಕೊಂಡು ಮನೆಗೆ ಅತಿಥಿಯಾಗಿ ಪ್ರವೇಶ ಮಾಡಿ ಗೂಢಚಾರಣಿ ಕೆಲಸವನ್ನು ಶುರು ಮಾಡಿದಳು. ಇರಾನ್ ಅಧಿಕಾರಿಗಳನ್ನೇ ಮೋಡಿ ಮಾಡಿ 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 ವಿಶ್ವಾಸ ಗಳಿಸಿದ್ದು ಇದೇ ಶೆಕ್ದಮ್. ಇರಾನ್ನಲ್ಲಿ ಕೆಲವೊಂದು ಸ್ಥಳ ಕೆಲವರಿಗಷ್ಟೇ ಸೀಮಿತ ಆಗಿತ್ತು, ಆದರೆ ಶೆಕ್ದಮ್ ಮಾತ್ರ ಖಾಸಗಿ ಸ್ಥಳಗಳಲ್ಲೆಲ್ಲ ಕಡೆ ಸಲೀಸಾಗಿ ಓಡಾಡ್ತಾ ಇದ್ದಳು. ಈ ಮೂಲಕ ಇರಾನ್ನಲ್ಲಿ ನಡೀತಾ ಇದ್ದಂಥ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಳು. ಅನೇಕ ಫೋಟೋ ರಹಸ್ಯ ಮಾಹಿತಿಯನ್ನು ಮೊಸಾದ್ಗೆ ಈ ಮಹಿಳೆ ರವಾನೆ ಮಾಡ್ತಾ ಇದ್ದಳು. ಈ ಮಾಹಿತಿಯ ಮೂಲಕವಾಗಿಯೇ ಇದೀಗ ಇರಾನ್ನಲ್ಲಿ ಆಗ್ತಿರ್ತಕ್ಕಂಥ ಕಥೆ ಏನು ಅಂತ ಇಸ್ರೇಲ್ಗೆ ಗೊತ್ತಾಗಿದ್ದು. ಫ್ರಾನ್ಸ್ ಮೂಲದ ಸ್ಪೈ ಪತ್ತೆ ಹೇಗೆ? ಇಸ್ರೇಲ್ ಇರಾನ್ ನಡುವೆ ಭೀಕರ ಯುದ್ಧ ಆಗುತ್ತೆ. ಯುದ್ಧವಾಗ್ತಾ ಇದ್ದಂತೆಯೇ ಇರಾನ್ ಅಧಿಕಾರಿಗಳು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವಾಗ್ತಾರೆ. ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಂಡರೂ ಅಧಿಕಾರಿಗಳ ಮೇಲೆ ದಾಳಿ ಆಗ್ತಾನೆ ಇತ್ತು. ನೋಡಿ, ಇದೊಂದು ದಾಳಿ ಆಯ್ತಪ್ಪ, ದಾಳಿ ಆದ ತಕ್ಷಣ ಏನು ಮಾಡ್ತಾರೆ? ಅದು ರಾಜಕಾರಣಿಗಳು, ಅಧಿಕಾರಿಗಳು, ಶ್ರೀಮಂತರು ಸೇಫ್ ಜಾಗಕ್ಕೆ ಹೋಗ್ಬಿಡ್ತಾರೆ. ಎಲ್ಲ ಕಾಲದಲ್ಲೂ ಇದೇ ನಿಜ. ದೇಶ ಯಾವುದಾದ್ರೂ ಆಗಿರಲಿ, ರಾಜಕಾರಣಿ ಸೇಫ್ ಆಗ್ತಾನೆ, ರಾಜ್ಯ ಆಳೋನು ಸೇಫ್ ಆಗ್ತಾನೆ, ಅಧಿಕಾರಿಗಳು ಸೇಫ್ ಆಗ್ತಾರೆ, ಶ್ರೀಮಂತರು ಸೇಫ್ ಆಗ್ತಾರೆ. ಈ ಅಧಿಕಾರಿಗಳು ಸುರಕ್ಷಿತ ಸ್ಥಳ ಅಂತ ಸ್ಥಳಾಂತರಗೊಂಡ್ರಲ್ಲ, ಆ ಎಲ್ಲಿಗೆ ಸ್ಥಳಾಂತರಗೊಂಡ್ರೋ ಅಲ್ಲಿಗೆ ದಾಳಿ ಆಯಿತು. ಈ ಬಗ್ಗೆ ಇರಾನ್ ಗುಪ್ತಚರ ಸಂಸ್ಥೆಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಇದೇನಿದು, ಸೇಫ್ ಪ್ಲೇಸ್ ಅಂತ ಬಂದರೂ ಕೂಡ ಅಲ್ಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಮಾಹಿತಿ ಅವ್ರಿಗೆ ಹೇಗೋಯಿತು? ಯಾರು ಕೊಟ್ಟರು ಇಸ್ರೇಲ್ನವ್ರಿಗೆ ಈ ಮಾಹಿತಿಯನ್ನು? ಈ ಬಗ್ಗೆ ಇರಾನ್ ಗುಪ್ತಚರ ಸಂಸ್ಥೆ ಏನು ಮಾಡುತ್ತೆ? ಇನ್ವೆಸ್ಟಿಗೇಷನ್ ಶುರು ಮಾಡುತ್ತೆ. ತನಿಖೆ ವೇಳೆ ಅಧಿಕಾರಿಗಳ ಜೊತೆಗೆ ಶೆಕ್ದಮ್ ತೆಗೆಸಿಕೊಂಡಂಥ ಫೋಟೋ ಪತ್ತೆ ಆಗಿಬಿಡುತ್ತೆ. ಆದರೆ ಅಷ್ಟೊತ್ತಿಗಾಗಲೇ ಇರಾನ್ ತೊರೆದಿದ್ದರು, ಇರಾನ್ ಬಿಟ್ಟಾಗಿತ್ತು ಇದೇ ಶೆಕ್ದಮ್. ಹಾಗಾಗಿ ಆ ದೇಶಕ್ಕೆ ಬಿಡಿ, ಇಸ್ರೇಲ್ಗೆ ಡೆಡಿಕೇಟೆಡ್ ಆಗಿ ಆ ದೇಶದ ಅನೇಕರ ಪ್ರಾಣವನ್ನು ಉಳಿಸ್ತವಳಾಗಿ ಇರಾನ್ ವಿಚಾರಕ್ಕೆ ಅಂತ ಬಂದಾಗ ರಹಸ್ಯ ತಿಳ್ಕೊಂಡು ಇಸ್ರೇಲ್ಗೆ ರವಾನಿಸ್ತವಳಾಗಲಿ ಇವತ್ತು ಇಸ್ರೇಲ್ನಲ್ಲಿ ಈ ಮಹಿಳೆ ದೊಡ್ಡ ಒಂದು ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಮಹಿಳೆ ಶೆಕ್ದಮ್.